ಇನ್ನು ಗಾಳಿ ಹಾಗೂ ಮಳೆಗೆ ಆಟೋ ಮೇಲೆ ಬೃಹತ್ ಮರ ಬಿದ್ದು ಹೋಗಿದೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಪಿರಿಯಾಪಟ್ಟಣದ ನರಳಾಪುರ ಗ್ರಾಮದ ಬಳಿ ಬೃಹತ್ ಮರ ಬಿದ್ದಿರೋದು. ಕೋಗಿಲವಾಡಿ ಗ್ರಾಮದ ಚಾಲಕ ಗಿರೀಶ್ ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಜಖಂಗೊಂಡ ಆಟೋದಲ್ಲಿ ಗಿರೀಶ್ ಇದ್ರು. ಆ ಗಿರೀಶ್ನನ್ನ ಅಲ್ಲಿನ ಸ್ಥಳೀಯರು ರಕ್ಷಿಸಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿದೆ. ಪಿರಿಯಾಪಟ್ಟಣ ಆಸ್ಪತ್ರೆಗೆ ಗಿರೀಶ್ನನ್ನ ದಾಖಲಿಸಲಾಗಿದೆ. ಗಾಳಿ ಮಳೆಯಿಂದ ಬೃಹತ್ ಮರ ಆಟೋ ಮೇಲೆ ಬಿದ್ದು ಆಟೋ ಜಖಂಗೊಂಡಿತ್ತು. ಆ ಜಖಂಗೊಂಡಂತ ಆಟೋ ಒಳಗಡೆ ಗಿರೀಶ್ ಇರ್ತಾರೆ. ಗಿರೀಶ್ನನ್ನ ಅಲ್ಲಿನ ಸ್ಥಳೀಯರು ರಕ್ಷಿಸಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿದೆ ಗಿರೀಶ್ಗೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಾಯಗೊಂಡಿರುವಂತಹ ಗಿರೀಶ್ನನ್ನ ಪಿರಿಯಾಪಟ್ಟಣದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರೇಮ್, ಸದ್ಯ ಗಾಳಿ ಮಳೆಗೆ ಆಟೋ ಮೇಲೆ ಬೃಹತ್ ಮರ ಬಿದ್ದರೆ ಇನ್ನು ಕೊಡಗಿನಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಆ ಮಳೆಯಿಂದ ಒಬ್ಬ ವ್ಯಕ್ತಿ ಸಾವನ್ನ ಕೂಡ ಅಪ್ಪಿದ್ದಾರೆ. ಯಾಕಂದ್ರೆ ಮಳೆಯಿಂದ ಮರದ ಕೊಂಬೆ ಬಿದ್ದು ಸದ್ಯ ಮೈಸೂರಿನ ಪರಿಸ್ಥಿತಿ ಯಾವ ತರ ಇದೆ, ಯಾವ ರೀತಿ ಮೈಸೂರು ಜಿಲ್ಲಾಡಳಿತ ಮಳೆಗೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಪ್ರೇಮ್? ಕೊಡಗು ಜಿಲ್ಲೆ ಮತ್ತೆ ಮೈಸೂರು ಭಾಗದಲ್ಲಿ ಕೂಡ ಅತಿಯಾಗಿ ಮಳೆ ಬೀಳ್ತಾ ಇದೆ. ಮಳೆ ಆರ್ಭಟ ಇನ್ನೂ ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದು. ಈ ಮಳೆಯಿಂದಾಗಿ ಹಲವು ಬಿರುಗಾಳಿ ಮತ್ತೆ ಮಳೆಯಿಂದಾಗಿ ಕೂಡ ಭಾರಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಅಲ್ಲಲ್ಲಿ ಕೂಡ ಮರಗಳು ನೆಲದ ಮೇಲೆ ಬೀಳ್ತಾ ಇದೆ, ಮತ್ತೆ ವಾಹನಗಳ ಮೇಲೆ ಬೀಳ್ತಾ ಇದೆ. ಇದರಿಂದ ಕೂಡ ಹಲವಾರು ಜನರು ಕೂಡ ಪ್ರಾಣವನ್ನ ಕಳೆದುಕೊಳ್ಳುವಂತ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಕೊಡಗು ಜಿಲ್ಲೆಯಲ್ಲಿ ಮಾಜಿ ಸದಸ್ಯರಾದಂತವರು ಕೂಡ ಮನೆಯಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಬೃಹತ್ಕಾರದ ಮರವನ್ನು ಕೂಡ ಅವರ ಮೇಲೆ ಬಿದ್ದು ಕೂಡ ಅವರು ಸಾವನ್ನಪ್ಪಿರುವಂತದ್ದು. ಅಲ್ಲದೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಒಂದು ತಡರಾತ್ರಿ ನಡೆಸಿರುವಂತಹ ಒಂದು ಆಟೋ ಚಾಲಕರು ಸಂಚಾರ ಮಾಡ್ತಿರುವಂತಹ ಸಂದರ್ಭದಲ್ಲಿ ಕೂಡ ಬಿರುಗಾಳಿ ಸಹಿತವಾಗಿ ಮಳೆ ಬಂದಂತ ಕಾರಣದಿಂದ ಕೂಡ ಆಟೋ ಮೇಲೆ ಮರ ಬಿದ್ದಂತ ಸಂದರ್ಭದಲ್ಲಿ ಆಟೋ ಚಾಲಕ ಒಂದು ಗಂಭೀರ ಗಾಯಗೊಂಡು ಕೂಡ ಪ್ರಾಣವನ್ನ ಬಿಟ್ಟಿರುವಂತದ್ದು. ಅಲ್ಲಿ ಏನಂತಂದ್ರೆ ಅಲ್ಲಿ ಆಟೋ ಒಂದು ಬಿರುಗಾಳಿ ಸಹಿತ ಮರ ಒಂದು ಆಟೋ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ಕೂಡ ಸ್ಥಳೀಯರು ಸ್ಥಳಕ್ಕೆ ಆಗಮಿಸ್ತಾರೆ. ಮತ್ತೆ ಅಲ್ಲಿರುವಂತಹ ಕ್ರೇನನ್ನ ತಂದು ಮರವನ್ನ ಎತ್ತುವಂತ ಕೆಲಸವನ್ನ ಮಾಡ್ತಾರೆ. ಹಾಗಂತ ಅವರು ಕೂಡ ಪ್ರಾಣವನ್ನ ಉಳಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಸಾಧ್ಯ ಆಗಿರಲಿಲ್ಲ. ಮತ್ತೆ ಈಗ ಏನಂತಂದ್ರೆ ಮೈಸೂರು ಜಿಲ್ಲಾಡಳಿತ ಏನು ಮುಂಗಾರು ಮಳೆ ಏನು ಆರಂಭಕ್ಕೂ ಮೊದಲೇ ಕೂಡ ಮಳೆ ಅತಿ ಹೆಚ್ಚು ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಎಲ್ಲ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಮೈಸೂರು ನಗರದಲ್ಲಿರುವಂತಹ ಮರಗಳನ್ನು ಕೂಡ ಒಂದು ಏನು ಬೀಳುವಂತ ಸ್ಥಿತಿಯಲ್ಲಿದೆ ಅಂತ ಮರಗಳನ್ನು ಕೂಡ ಕೆಡುವುದರ ಜೊತೆಗೆ ಮತ್ತೆ ಪ್ರಾಣಹಾನಿ ಸಂಭವಿಸಿದಂತಹ ರೀತಿಯಲ್ಲಿ ಕೂಡ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವನ್ನ ವಹಿಸುವಂತದ್ದು. ಪ್ರಮುಖವಾಗಿ ಏನು ಫ್ಲಡ್ ಆಗಿರಬಹುದು, ಮತ್ತೆ ಅತಿ ಹೆಚ್ಚು ಮಳೆ ಬಿದ್ರೆ ಏನು ಒಂದು ಹಳೆ ಮನೆಗಳಾಗಿರ್ಬೋದು, ಹಳೆ ಕಟ್ಟಡಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಅವುಗಳಿಂದ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜನರಿಗೆ ಸೂಚನೆಯನ್ನ ಕೂಡ ಕೊಡ್ತಿರುವಂತದ್ದು. ಅದೇ ರೀತಿಯಾಗಿ ಕೂಡ ಕೊಡಗು ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮುಂಗಾರು ಮಳೆಯನ್ನು ಎದುರಿಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತ ಸಿಂಧೂರ. ಥ್ಯಾಂಕ್ ಯು ಪ್ರೇಮ್, ನಿಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.